ಅಮ್ಮ ಸವಿತಕ್ನಕ್ಕಮ್ಮ ಹಿಂಗೆ ಮಾಡಿಬಿಟ್ಲು. ದುರಂಕಾರನಮ್ಮ, ದುರಂಕಾರ ನೋಡ್ಕೊ, ದುರಂಕಾರ ಹಂಗೆ ಆಡಿಸ್ತೈತೆ. ಓನು ಚಿನ್ನು, ಓನು ಜಿಜ್ಜು ಮಾಡಮ್ಮ, ಜಿಜ್ಜು ಮಾಡು. ಓನು ಒಬ್ಬನೇ ಮಾತಾಡ್ಕೊಂತ ಇರೋದು. ಅಣ್ಣ ಊರ್ಕೋಗೋನಂತನ ನಿಮ್ಮ ದೊಡ್ಡಮ್ಮನು ಎತ್ಕೊಂಡ್ ಬತ್ತಳಿರು. ಏನೋ ಸಾಧನೆ ಮಾಡ್ಕೊಂಡ್ ಬತ್ತವಳೆ. ಇಬ್ರು ಒಬ್ರಿಗೊಬ್ರು ಜುಟ್ಟು ಗಿಟ್ಕೊಂಡು ಕಿತ್ಲಾಡಿರಂತೆ. ಅಯ್ಯಯ್ಯ, ಯಾವಾಗ ನೋಡು ಜುಟ್ಟು ಗಿಟ್ಕೊಂಡು ಕಿತ್ಲಾಡ್ತಾ ಇರೋದೇ ಇಬ್ರು. ನಗು ಇದಕ್ಕೆ ನಗು, ಜುಟ್ಟು ಗಿಟ್ಕೊಂಡು ಕಿತ್ಲಾಡೋದಂದ್ರೆ. ಇದೇನೆ ಮಗುವಲ್ಲಿ ಹೇಳಿ ದೊಡ್ಡ ಮನ್ಸ್ತೆ, ನಿನ್ನ ಕೇಳ್ತಾ ಇರೋದು. ಮಗುವಲ್ಲೇ ಹಾ, ಮಗುವಲ್ಲೇ ಸವಿತಕ್ಕ, ಮಗು ಎಲ್ಲಕ್ಕ? ಹಾ ಹೇಳಕ್ಕ, ಮಗು ಎತ್ತದ್ನ? ಏಯ್ ಮಾತಾಡ, ಮಾತಾಡೆ, ನಿನ್ನೆ ಮಾತಾಡಿಸ್ತಾ ಇರೋದು. ಅಮ್ಮ ಮಗು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಏನು ಮಗು ಅಲ್ಲೇ ಬಿಟ್ಬಿಟ್ಟು ಬಂದೆ? ಯಾಕೆ ಮಗುನ ಯಾಕೆ ಅಲ್ಲಿ ಬಿಟ್ಬಿಟ್ಟು ಬಂದೆ? ಪಟ ಪಟ ಅಂತ ಉತ್ತರ ಕೊಡಬೇಕು. ಮಗುನ ಯಾಕೆ ಅಲ್ಲಿ ಬಿಟ್ಬಿಟ್ಟು ಬಂದೆ? ಹಾಂ, ಜಾನುನ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಇವರು ಕಳಿಸ್ಲಿಲ್ಲ, ಕಳಿಸಲ್ಲ ಅಂತಂದರು. ಅವಳು ನಾನು ಬರಲ್ಲ ನೀನು ಹೋಗು ಅಂತಂದ್ಲು. ಅದಕ್ಕೆ ನಾನು ಕಾಪ ಮಾಡಿಕೊಂಡು ಮಗುನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ. ನೀವೇ ಸಾಕಳ್ರಿ ಅಂತ. ಸರಿ, ಅವ್ರ ಮಕ್ಕಳನ್ನೇನೋ ಅವ್ರು ಸಾಕಂತಾರೆ, ನೀನೇನು ಮಾಡ್ತೀಯಾ? ನೀನೇನಕ್ಕೆ ಬಂದಿದ್ದು? ಮಕ್ಕಳು ಗಂಡನೂ ಇಲ್ದಿದ್ಮೇಲೆ ನೀನೇನು ಕಿಲಿಕ್ ಬಂದಿದ್ದು? ಹಾಂ, ಏಕೆ ಬಂದಿದ್ದಿಲ್ಕ? ಅಮ್ಮ ಒಳಕೋಗಿ ಮಾತಾಡೋಣ ನಡಿಯಮ್ಮ. ಒಳಕೋಗಿ ಮಾತಾಡೋಂಥ ಘನಕಾರ್ಯ ನೀನೇನು ಮಾಡ್ಕೊಂಬಂದಿಲ್ಲ. ನೀನೇನಕ್ಕೆ ಬಂದಿದ್ದು ಅಂತ ಕೇಳ್ತಾ ಇರೋದು ನಾನು. ಯಾಕೆ ಬಂದೆ? ಗಂಡನ ಜೊತೆ ಮಕ್ಕಳ ಜೊತೆ ಬರಂಗಿದ್ರೆ ನನ್ನ ಮನೆಗೆ ಬಾ, ಇಲ್ಲ ಅಂದರೆ ಬರ್ಕೂಡ್ದು ನೀನು. ನಾನು ನಿರ್ಧಾರ ಮಾಡ್ಕೊಂಬಂದಿದ್ದೀನಮ್ಮ, ಗಂಡ ಮಕ್ಕಳು ಯಾರು ಬೇಡ ಅಂತ. ಓಹೋ ಓಹೋ, ಇಷ್ಟು ದೊಡ್ಡೊಳಗೆ ಹೋಗಿದೆಯೇನು? ನನಗೆ ತಿಳಿದಮ್ಮ ನೀನು ಇಷ್ಟು ದೊಡ್ಡೊಳಾಗಿದೆಯಾ ಅಂತ. ಗಂಡ ಮಕ್ಕಳು ಯಾರು ಬೇಡಂತೆ. ಅಲ್ಲೇ ಒಳ್ಳೆ ಯೋಚನೆ ಮಾಡಿಬಿಟ್ಟಿದ್ದೀಯ ಹೇಳಮ್ಮ. ಗಂಡ ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ನಾನು ಸಾಕ್ತೀನಿ ಬಿಡಮ್ಮ, ಕೂಲಿನೋ ನಾಲಿನೋ ಮಾಡಿ ಸಾಕ್ತೀನಿ ನಾನು ನಿನ್ನ. ಥೂ, ನೀನು ಹೋಗ್ತೇನೆ ಕಷ್ಟ ಬೆಂಕಿ ಯಾಕ ದೇವಸ್ಥಿ ಮುಂದೆ ತಗೊಂಬಂದು. ಕತ್ತಾಗೇನಕ್ಕೆ ಚೈನಿರೋದು ಅವ್ರಿಗೆ ಕೊಟ್ಬಿಟ್ಟು ಬರ್ಬೇಕಾಗಿತ್ತಾನೆ. ನಿನ್ನ ಮೈ ಮೇಲೆ ಹಾಕಿರೋ ಬಟ್ಟೆನ ಅವರೇ ಕೊಟ್ಟಿತ್ತಾನೆ ನಿಂಕ? ಹಾಂ, ಅವರೇ ಕೊಟ್ಟಿತ್ತಾನೇ? ಏನು ಅಖಿಲಮ್ಮನ ಮೇಲೆ ಜಗಳಕ್ಕೆ ಬಿಟ್ಟಿದ್ಯಾ ಅಂತ ಇಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ನೀನು? ಲೇ, ತಿನ್ನಕ್ಕೆ ಇಟ್ಟು ಗತಿ ಇರಲಿಲ್ಲ ನಿಮ್ಕ. ಆಯಮ್ಮನ ಕೊಟ್ಟಿದ್ದಿಟ್ಟು. ಇವತ್ತು ನೀನು ಇದೆಯಲ್ಲ ಮನೆ, ಇದು ಭದ್ರಪ್ಪನ ಪಾಲಾಗಿತ್ತು. ಆಯಮ್ಮನ ಬಿಡಿಸ್ಕೊಟ್ಟಿರೋದು ಮನೆ. ಆಯಮ್ಮನ ಎದುರಾಕೊಂಡು ಮಾತಾಡ್ತೀಯಾ? ಅನ್ನಪೂರ್ಣೇಶ್ವರಿನೇ ಆಯಮ್ಮನ, ಅನ್ನಪೂರ್ಣೇಶ್ವರಿ. ಅಮ್ಮನ ಕಾಲು ಕೆಳಗಿರೋಕ್ಕೆ ಅದೃಷ್ಟ ಮಾಡಿದ್ಯಾ ಅನ್ಕ. ಯಮ್ಮನ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಂತ ಇನ್ನು ಎಷ್ಟು ದುರಂಕಾರ ಇಡ್ಬೇಡ ನಿಂಕ. ಎಷ್ಟೇ ದುರಂಕಾರ ಇಡ್ಬೇಡ ನೋಡ. ನಮ್ಮ ಮನೆಗೆ ನಿಂಕ ಜಾಗ ಇಲ್ಲ, ಎಲ್ಲಾದರೂ ಹೋಗಿ ಬದುಕೋ. ನಮ್ಮ ಮನೆಗೆ ಮಾತ್ರ ಬರಬೇಡ ನೀನು. ಹಾಗಾದ್ರೆ ಶೋಭಿತ ಕೊಂದೇಯ ನಂಗೆ ಕೊಂದೇನಾ? ಇವಾಗ ಶೋಭಿತನ ಗಂಡನ ಮನೆಗೆ ಕಳಿಸಲ್ಲ, ನಾನು ಇಲ್ಲೇ ಇಟ್ಕೊಂತೀನಿ ಅಂತ ಹೇಳ್ತಾ ಇದೆಯಾ ನೀನು? ಶೋಭಿತ ಅವ್ರ ಮನೆಗೂ ಅಖಿಲಮ್ಮನವ್ರ ಮನೆಯವ್ರಿಗೂ ಹೋಲಿಸಿ ಮಾತಾಡಬೇಡ. ಶಂಕರಪ್ಪನ ಆಗ್ತಾನಲ್ಲ ಚಪ್ಪಲಿ, ಆ ಚಪ್ಪಲಿನಾಗಿತ್ತದಲ್ಲ ಧೂಳಕ್ಕೆ ಸಮ ಇಲ್ಲ ಭದ್ರಪ್ಪನು, ಆಯ್ತಾ? ಅದು ರಾಶಿನೇ, ರಾಶಿ ಅವರು. ಯಾರ್ದ ಬಿಂದಿಗೆ ಎಲ್ಲಾಡ್ತದಂತೆ, ತುಂಬಿದ ಬಿಂದಿಗೆ ಎಲ್ಲಾಡಲ್ಲ. ತಗೊಂಡೋಗಿ ನಾಯಿನ ಸಿಂಹಾಸದ ಮೇಲೆ ಕುಳಿಸಿದ್ರಲ್ಲ, ನಾಯಿ ಬುದ್ಧಿ ಎಲ್ಲೋತೈತೆ ನೋಡ. ನಮ್ಮ ಮನೆಗೆ ಮಾತ್ರ ನಿಂಗೆ ಜಾಗ ಇಲ್ಲ. ಎಲ್ಕನ ಹೋಗ್ಬೋದು, ಏನಾದರೂ ಮಾಡ್ಕೊಬೋದು. ನನ್ನ ಮನೆಗೆ ಮಾತ್ರ ನೀನು ಬರ್ಕೊಡ್ದು ಅಷ್ಟೇ. ಹಂಗಾದ್ರೆ ನಾನು ಎತ್ತರ ಹೋಗಿ ದೂರ ಸತ್ತೋಗ್ಬಿಡ್ತೀನಿ ಬಿಡು. ಫಸ್ಟ್ ಆ ಕೆಲಸ ಮಾಡೆ. ಹಂಗೆ ಮಾಡು, ಹೋಗಿ ಎಲ್ಲ ಸತ್ತೋಗ್ಬಿಡು. ನಿನ್ನ ಹೆಣ ಕೂಡ ನಮ್ಗೆ ಸಿಕ್ಕಬಾರ್ದು. ನನ್ನ ಅಳಿನ್ಕ ರಾಜಾರೋಷವಾಗಿ ನಾನು ಮದುವೆ ಮಾಡ್ತೀನಿ. ನನ್ನ ಮೊಮ್ಮಕ್ಕಳಿಗೆ ಅವ್ರ ಅಮ್ಮನಿಲ್ಲ, ಸತ್ತೋಗ್ಬಿಟ್ಲು, ನಿಗ್ರಕೊಂಬಿಟ್ಲು. ಹೆಣ್ಣು ಕೊಟ್ರಿ ಅಂತ ನಾನೇ ಹೆಣ್ಣು ಹುಡುಕಿ ನನ್ನ ಅಳಿನ್ಕ ಮದುವೆ ಮಾಡ್ತೀನಿ ಮುಂದೆ ನಿಂತು. ಹೋದ್ರೆ ನೀನೇ ಹೋದೆ. ಹೋಗೆಲ್ಲ ಹೋಗೆ ಅಂತ ಮನೆಗೆ ಬಾಳಕ್ಕೆ ಬಂತ. ಅಯ್ಯೋ ಪಾಪಿ, ನಿನ್ನ ಬಾಯಿಗೆ ಕೂಳ ಬೀಳ. ಹೋಗಿ ದೇವತೆ ಅಂತ ಹೆಂಗಸನ್ನ ಎದುರಾಕೊಂಡಿದ್ಯಲ್ಲ ನೀನು. ಏನಾಯ್ತು ಗತಿ ನಿಂಕ? ಏನಿತ್ತು ಗತಿ? ಏನೋ ದೊಡ್ಡ ಮನ್ಸು ಮಾಡಿ ಇಬ್ಬರನ್ನು ಮನೆಗೆ ಕರ್ಕೊಂಡೋಗಿ ರಾಣಿಗಳು ಸಾಕ್ತಂಗೆ ಸಾಕ್ತಾವಳೆ ಅಂತವಳನ್ನ ಬಾಯಿಗೆ ಬಂದಂಗೆ ಬೈತೈತೀಯಾ? ನಿನ್ನ ಮಗಳನ್ನ ಆಯಮ್ಮನೆ ಬಿಟ್ಬಿಟ್ಟು ಬಂದ್ಬಿಟ್ಲೇನೆ. ಕವಿತಾ ಫೋನ್ ಮಾಡಿದ್ಲು, ಎಲ್ಲ ಹೇಳಿದ್ಲು. ಮಗು ತಪ್ಪಿಸ್ಕೊಳ್ಳೋದು ಆಕಸ್ಮಿಕ. ನಮ್ಮೂರಾಗ ದಿನಕ್ಕೆ ಸಾವಿರಾರು ನಡೀತವೆ. ಒಂದು ಪರಿಚಯ ಆಗಲಿ, ಒಂದು ಪೇಟೆಗೆ ಹೋಗ್ಲಿ, ಮಕ್ಕಳು ತಪ್ಪಿಸ್ಕೊಂತವೆ. ಏನು ಮಾಡೋಕತ್ತೈತೆ? ಅವೆಲ್ಲ ಮಕ್ಕಳು ಏನು ಗೊತ್ತಾತೈತೆ? ನಾವು ಹುಡ್ಕೊಂಡು ಮನೆಗೆ ಕರ್ಕೊಂಬಂದಿದ್ರೆ ನೀನೇ ಎಸ್ ತಪ್ಪಿಸ್ಕೊಂಡಿಲ್ಲ, ಶೋಭಿತಾ ತಪ್ಪಿಸ್ಕೊಂಡಿಲ್ಲ, ಕವಿತಾ ತಪ್ಪಿಸ್ಕೊಂಡಿಲ್ಲ. ಇವತ್ತು ನಾವು ಹುಡ್ಕೊಂಡು ಮನೆಗೆ ಕರ್ಕೊಂಡೇ ಬಂದಿಲ್ಲ. ಟೈಮು ಏನು ಮಾಡೋಕ್ಕಾಗಲ್ಲ. ಮನೆಗೆ ಕರ್ಕೊಂಬಂದವಳಲ್ಲ, ಏನು ನಿನ್ನ ಮಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಲಾ? ಹಾಂ, ಎಂಥ ಮಾತುಗಳು ಮಾತಾಡ್ತಾ ಇದೆಯಾ? ಯಮ್ಮನ ಮೇಲೆ ವಾದ ಮಾಡ್ಕೊಂಡು ನಿಂತಿದ್ದೀಯ ಅಂತಲ್ಲ. ನಿನ್ಗೆ ಎಷ್ಟು ದುರಾಂಕಾರ ಇರಬೇಕು ನೋಡ. ನಮ್ಮ ಅಟ್ಟಿನ ಕಲ್ಲ ಮೇಲೆ ನಿಂತ್ಕೊಬೇಡ, ದೂರ ನಿಂತ್ಕೊಂಡು ಮಾತಾಡ್ಬೇಕು ನೀನು. ನೀನು ನೆಳ್ಳು ನನ್ನ ಮನೆ ಮೇಲೆ ಬೀಳ್ಕೊಡ್ತು. ಅಲ್ಲಕ್ಕ, ನಾವಿದ್ದಿದ್ದ ಪರಿಸ್ಥಿತಿ ನಿಂಗೆ ತಿಳಿದಲ್ಲಕ್ಕ. ಎಷ್ಟು ಕಷ್ಟದಾಗಿದ್ರಲ್ಲಕ್ಕ. ಅಖಿಲಮ್ಮ ನಮ್ಮ ಗುಣ ಎಷ್ಟು ದೊಡ್ಡದು. ನಮ್ಮಂಥ ಬಡವ್ರ ಮನೆಗೆ ಎಣ್ಣೆ ತಗೊಂಡು ಹೋದ್ಲಲ್ಲಕ್ಕ. 1 ರೂಪಾಯಿ ಖರ್ಚಿಲ್ದಿರ ಮದುವೆ ಮಾಡ್ಕೊಂಡು ಹೋದ್ಲು. ಅಂತ ಅಮ್ಮನ್ನ ನೀನು
ಎಷ್ಟು ಬೀಳಾಗಿ ಮಾತಾಡೋದೇನಕ್ಕ, ಎಷ್ಟು ಒಳ್ಳೆಯವಳಕ್ಕ ಅಖಿಲಮ್ಮನ, ನಿನ್ನ ಅದೃಷ್ಟ ಅನ್ಕಕ್ಕ ಅಂತ ಮನೆ ಸಿಕ್ಕಿರೋದು ನಿಂಕ. ಭಾವನು ಅಷ್ಟೇ ಎಷ್ಟು ಒಳ್ಳೆಯವರು. ಹಾಂ, ಇನ್ನು ಕವಿತಕ್ಕನಕ್ಕ ಮುಂದ್ಕೊಂಬರ್ಬೇಕಾಗಿರೋದು. ಅಜಯ್ ಭಾವನ್ ಮಾಡೋ ಕೆಲಸಗಳಿಗೆ ನೀನಲ್ಲ. ವಿಜಯ್ ಭಾವನು ಎಷ್ಟು ಕಷ್ಟಪಡ್ತಾರೆ, ಎಷ್ಟೊಂದು ಜವಾಬ್ದಾರಿ ತಲೆ ಮೇಲೆ ಹಾಕ್ಕೊಂಡವ್ರೆ. ಯಾವತ್ತಾದರೂ ಇವತ್ತಿಗೆ ಒಂದೇ ಒಂದು ದಿನ ಆದರೂ ನಿನ್ನ ಹತ್ರ ಒಟ್ಟಾಗಿ ಮಾತಾಡೋರಾ ಹೇಳಕ್ಕ? ಆ ಅಜಯ್ ಮಾಡೋ ಕಿತಾಪತಿಗಳಿಗೆ ನನ್ನ ಮಗಳು ಇಷ್ಟೊತ್ಕೊಂದು 100 ಕಿತ ಓಡಿ ಬರಬೇಕಾಗಿತ್ತು. ಅದು ಬಂಗಾರ. ಅದಕ್ಕೆಲ್ಲ ತಿಳಿದು ಯಾವುದನ್ನು ಹೆಂಗೆ ನಿಭಾಯಿಸ್ಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ. ನೀನು ಹಬ್ಬ ಶಿಟಕ್ ಮುಳ್ಳಾಡ್ದಂಗೆ ಆಡ್ತಾ ಇದೆಯಲ್ಲ, ಇದೇನಾ ನನಗೆ ಹೆಸರು ತಂದಿದ್ದು ನೀನು? ಹಾಂ, ಇಡೀ ಊರೇ ಕೊಂಡಾಡ್ತಾ ಇತ್ತು. ಓ ದ್ಯಾವಮ್ಮ, ನನ್ನ ಮಕ್ಕಳು ಎಂಥ ಮನೆಗೆ ಸೇರಿಬಿಟ್ರಪ್ಪ, ಎಷ್ಟು ಚೆನ್ನಾಗವ್ರೆ ಅವರು ಆ ಮನೆಗೆ ಹೊಂದ್ಕೊಂಡ್ರು ಅಂತ. ಇವತ್ತು ನೀನು ಎಳೆ ಮಗು, ಇನ್ನೂ ಅದಕ್ಕೆ ನ್ಯಾಯವಾಗಿ 5 ತಿಂಗಳಾಗಿಲ್ಲ, ಆ ಮಗುನ ಬಿಟ್ಬಿಟ್ಟು ಬಂದಿದೆಯಲ್ಲ. ಯಾವ ಧೈರ್ಯದ ಮೇಲೆ ಬಂದಿದ್ಯಾ ನೀನು ನಮ್ಮ ಮನೆ ಬಾಕ್ಲಿಕ? ಹಾಂ, ಯಾವ ಧೈರ್ಯದ ಮೇಲೆ ಬಂದಿದ್ಯಾ ನೋಡ? ನನ್ನ ಮನೆಗಂತೂ ನಿನಗೆ ಜಾಗ ಇಲ್ಲ, ಎಲ್ಲನ ಹೋಗು. ನನ್ನ ಮನೆಗೆ ಮಾತ್ರ ಬರಬೇಡ ನೀನು. ಬರ್ಕೂಡ್ದಂದ್ರೆ ಬರ್ಕೂಡ್ದಷ್ಟೇ. ಅಲ್ಲಮ್ಮ, ನೀನು ಹೊಟ್ಟೆ ಹುಟ್ಟಿದ ಮಗಳಿಕಿನ್ನ ಅವರೇ ಹೆಚ್ಚಾದ್ರಾ? ಹಾಂ, ಅವರೇ ಹೆಚ್ಚಾದ್ರೇನಮ್ಮ? ನಾನು ಹೆಚ್ಚಾಗಿಲ್ಲೇನಮ್ಮ? ಬೆಳಗ್ಗೆ ಇವ್ರು ಹೆಂಗೆ ಹೊಡೆದ್ರು ಗೊತ್ತಾ ನನ್ನನ್ನು? ಹಾಂ, ಹೊಡಿಲಿ ಬಿಡೆ. ಆ ಅಖಿಲಮ್ಮ ಆಗಪಟ್ಟೆ ಸುಮ್ಮನೆ ಅವಳೆ. ನನ್ನಂತೊಳಗಿದ ಕತ್ತಿರೋದು ಆಚೆ ಇರ್ತಾ ಇದ್ನಿ. ನೀನು ಮಾತಾಡಿರೋ ಮಾತುಗಳ್ಕ ಹಾಂ, ಇದ ನೀನು ಕಲ್ತಿರೋ ಬುದ್ಧಿ? ಏನು ದಿನ ನನ್ನ ಗಂಡಂಗೆ ನಿನ್ನ ಗಂಡು ಕುಡ್ಕೊಂಬಂದು ಹಿಂಸೆ ಕೊಡ್ತಾವನೆ. ವಿಜಯಪ್ಪನ ಹತ್ರ ಬಾಳಕ್ಕೆ ಬಂತೇನೆ ನಿಂಕ? ಬಾಳಕ್ಕೆ ಬಂತ? ಬಂಗಾರನೇ ಆ ಹುಡುಗನು ಅಲ್ಲ ಅಂತ ಅತ್ತೆ ಮಾವನ ಸಿಕ್ಕಕ್ಕ ಪುಣ್ಯ ಮಾಡಿದ್ಯಾ ನೋಡ. ಎಷ್ಟು ಹೇಳಿದ್ರು ಅಷ್ಟೇ. ನೀನು ಎಲ್ಲದಕ್ಕೂ ಮಿಂಚಿ ಕೂತ್ಕೊಂಡಿದ್ಯಾ. ನಿನ್ನಂತವಳಕ್ಕೆ ನನ್ನ ಮನೆಗೆ ಜಾಗ ಇಲ್ಲ. ಇಲ್ಲಿಂದ ಓದ್ತಾ ಇರ್ಬೋದು. ನನಗಿರೋದು 2 ಹೆಣ್ಮಕ್ಳು ಅನ್ಕೊಂತೀನಿ. 2 ಮಕ್ಕಳನ್ನ ಕರ್ಕೊಂಡು, ನಿನ್ನ ಗಂಡನ ಕರ್ಕೊಂಡು, ನೀನು ಅತ್ತೆ ಮಾವನ ಕರ್ಕೊಂಡು ನಮ್ಮ ಮನೆಯೊಳಗೆ ಬರಂಗಿದ್ರೆ ಬಾ, ಇಲ್ಲ ಅಂತಂದರೆ ಬರಬೇಡ. ಎಲ್ಲನ ಹೋಗು, ನಾನು ನೋಡ್ತೀನಲ್ಲ. ನನ್ನ ಮಗಳು ಇವತ್ತೇ ಸತ್ತೋದ್ಲು ಅನ್ಕೊಂಬಿಡ್ತೀನಿ. 3 ದಿನ ಹಾಲು ತುಪ್ಪ ಹಾಕ್ತೀನಿ. ಎಲ್ಲಾದರೂ ಹೋಗು. ನನಗೆ ಬೇಡಮ್ಮ, ಗಂಡನೂ ಬೇಡ, ಮಕ್ಕಳು ಬೇಡ. ಅದೇ ಅಮ್ಮ, ದೊಡ್ಡ ಮನಸ್ಸಿನ ವಿಚಾರ ಮಾಡಿದ್ಯಲ್ಲ ನೀನು. ಬಲೆ ದೊಡ್ಡವಳಾಗ್ಬಿಟ್ಟಿದ್ಯಮ್ಮ. ಯಾಕಂತಂದರೆ ಒತ್ತೊತ್ಕೂ ರುಚಿಯಾಗಿ ಊಟ ಸಿಗ್ತದೆ. ಹಾಂ, ಮೈ ತುಂಬ ಒಳ್ಳೆ ಬಟ್ಟೆ ಸಿಗ್ತದೆ, ಮೈ ಮೇಲೆ ಹಾಕೋಣಕ್ಕೆ ಒಡವೆ ಸಿಗ್ತದೆ. ಹಾಂ, ಓಡಾಡೋಕ್ಕೆ ಕಾರ್ ಅದೇ, ಇರೋಕ್ಕೆ AC ಮನೆ ಅದೇ. ಹಾಂ, ಬೀರು ತೆಗೆದ್ರೆ ಬೀರು ತುಂಬ ದುಡ್ಡು ಸಿಗ್ತದೆ ನೋಡ್ತೀಯಾ? ಇನ್ನು ನಿನಗೆ ಮದ ಎಕ್ಕದಿರಾ ಇನ್ನೇನು ಮಾಡ್ತೀಯಾ? ತಿಪ್ಪೆ ಮೇಲಿಂದ ಉಪ್ಪರಿಗೆ ಮೇಲೆ ಇಕ್ಕಿದ್ರೆ ಆತದಾ? ಅಲ್ಪನ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೊಡೆ ಹಿಡ್ದಂತೆ ಅಂತ ಜಾತಿಗೆ ಸೇರ್ದೋಳು ನೀನು. ಎಲ್ಲ ನೋಡಿ ಎಲ್ಲರಿಗೂ ಹೊಟ್ಟೆ ಕೊಬ್ಬು ಸೇರ್ಕೊಂಡ್ರೆ ನಿನ್ನ ಕಣ್ಣಿಗೆ ಕೊಬ್ಬು ಸೇರ್ಕೊಂಬಿಟ್ಟೈತೆ. ನಿಮ್ಮಂಥವ್ರಿಗೆ ನಮ್ಮಂಥವ್ರು ಏನು ಮಾಡೋಕ್ಕಾಗಲ್ಲಮ್ಮ. ನೀನು ಪಾಡು, ಎಲ್ಲಾದರೂ ಇರು, ಏನಾದರೂ ಮಾಡ್ಕೊ. ನನ್ನ ಮನೆಗೆ ಮಾತ್ರ ಬರಬೇಡ. ನನ್ನ ಮನೆಗೆ ನೀನು ಬರಬೇಕಂದ್ರೆ ನನ್ನ ಮೊಮ್ಮಕ್ಕಳು ಕರ್ಕೊಂಡು, ನನ್ನ ಅಳಿನ ಕರ್ಕೊಂಡು, ನನ್ನ 2 ಬೀಗರನ್ನು ಕರ್ಕೊಂಡು ನಿನ್ನ ಮನೆಗೆ ಬಾ. ಇಲ್ಲಾಂದರೆ ಬರಬೇಡ. ಹಂಗೂ ನನ್ನ ಮನೆಗೆ ಬರಬೇಕಂದ್ರೆ ಅಖಿಲಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ನೀನು ನಮ್ಮ ಮನೆಗೆ ಬರಬೇಕು. ಅಖಿಲಮ್ಮ ಕ್ಷಮಿಸಿದ್ದೀನಮ್ಮ ಸವಿತಾ ಅಂತ ಹೇಳ್ಬೇಕು ಅಮ್ಮನ ಬಾಯಿ ಬಿಟ್ಟು. ಅಂತ ಮಹಾ ತಾಯಿನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಏಯ್, ನಿನಗಿಂತ ಹೆಚ್ಚಾಗಿ ಸಾಕ್ತಾಳೆ ಮಕ್ಕಳನ್ನ ಅಮ್ಮನು, ಸಾಕ್ತಾಳೆ. ಅಲ್ಲ, ಎಳೆ ಕಂದನ್ ಬಿಟ್ಬಿಟ್ಟು ಬಂದಿದೆಯಲ್ಲ, ಎಷ್ಟು ದುರಂಕಾರ ಇರ್ಬೇಕು ನಿನಗೆ. ನಾನು ಕುತ್ಕೊಂಡು ನಿನಗೆ ಪುರಾಣ ಹೇಳ್ತಾ ಇದ್ದೀನಲ್ಲ, ನಂದು ತಪ್ಪು. ಅಲ್ಲೆಲ್ಲ ಪರಕೆ ಐತೇನೋ ಪಟ ಅಂತ ಆಗ್ದಿರಾ? ಅಲ್ಲಕ್ಕ, ಅಪ್ಪುಗನ್ನ ಬಿಟ್ಬಿಟ್ಟು ಬರೋಕೆ ನಿಂಗೆ ಹೆಂಗಕ್ಕ ಮನ್ಸು ಬಂತು? ಹಾಂ, ಅಲ್ಲ, ಎಳೆ ಮಗುನ ಬಿಟ್ಬಿಟ್ಟು ಬಂದಿದ್ಯಲ್ಲ, ಏನಾಯ್ತಕ್ಕ ನಿಂಗೆ? ಏನು ದೂರ ಐತಕ್ಕ? ದೆವ್ವಗಿವ ಮೆಟ್ಕೊಂಡೈತ ಹೆಂಗೆ? ಎಂತ ಮಾತಾಡಿದೆ ಶೋಭಿತಾ? ದೆವ್ವ ಮೆಟ್ಕೊಂಡಿಲ್ಲ ಅವಳ್ಕ, ದುರಂಕಾರ ಮೆಟ್ಕೊಂಡೈತೆ. ಏಯ್, ಫಸ್ಟ್ ಇಲ್ಲಿಂದ ನಡಿಬೇಕು. ಇಲ್ಲಿ ನಿಂತ್ಕೊಂಡು ಕುಡ್ದು ನಿನ್ನ ಗಂಡನ, ನಿನ್ನ ಮಕ್ಕಳನ್ನ, ನಿಮ್ಮ ಅತ್ತೆ, ನಿಮ್ಮ ಮಾವನ ಕರ್ಕೊಂಬ ನಮ್ಮ ಮನೆಗ. ನಡಿ ಇಲ್ಲಿಂದ. ಅಮ್ಮ, ಸವಿತಕ್ಕನ್ನ ಒಳಗೆ ಕರ್ಕೊಬೇಕಾಗಿತ್ತಮ್ಮ. ಈ ಅತ್ತೆನ ಹೊರಟೋಗ್ಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದಮ್ಮ? ಹೋದ್ರೆ ಹೋಗ್ಲಿ ಬಿಡಮ್ಮ, ಇಂಥ ಮಕ್ಕಳು ನಮಗೆ ಬೇಡ. ಹೋದ್ರೆ ಅವಳೇ ಓದ್ತಾಳೆ. ಅಲ್ಲಮ್ಮ, ಎಳೆ ಮಗುನ ಬಿಟ್ಬಿಟ್ಟು ಚಾಲೆಂಜ್ ಹಾಕೊಂಬಂದವಳಲ್ಲಮ್ಮ ಅವ್ರ ಮೇಲೆಲ್ಲ. ಹಾಂ, ಎಷ್ಟು ಮಾತ್ರ ಇರಬೇಕು?